Hi guys, welcome back to my channel. ಇವತ್ತು ನನ್ನ ತಮ್ಮ ಮಯೋನೀಸ್ ಪಾಸ್ತಾ ಮಾಡಿಕೊಡು ಅಂತ ಕೇಳ್ದ. ಸರಿ ಅಂತ ಹೋಗಿ ಪಾಸ್ತಾ ಇದೆಯಾ ಅಂತ ನೋಡಿದ್ರೆ ಪಾಸ್ತಾ ಇರಲಿಲ್ಲ, ಫುಲ್ ಖಾಲಿ ಆಗೋಗಿದೆ ಮನೇಲಿ. ಮಯೋನೀಸ್ ಮ್ಯಾಗಿ ಮಾಡಿಕೊಡು ಅಂತಂದ. ವಿಯರ್ಡ್ ಆಗಿತ್ತು ನನಗೂ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಮಯೋನೀಸ್ ಮ್ಯಾಗಿ. ಕೇಳಿದ್ದೀನಿ ಬದನೆ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ತಮ್ಮನ ಕೈಲೇ ಮಾಡಿಸ್ತಾ ಇದ್ದೀನಿ ಇವತ್ತು ನಾನು ಏನೇನು ಡೈರೆಕ್ಷನ್ಸ್ ಕೊಡ್ತೀನೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಅವ್ನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗೆ ಬರುತ್ತೆ ಅಂತ ನಮಗೂ ಐಡಿಯಾ ಇಲ್ಲ, ಬಟ್ ದೆನ್ ಒಂದು ಟ್ರೈ ಮಾಡೋಣ. ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತಲೇ ಕರೆಕ್ಟಾಗಿ ರಿವ್ಯೂ ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಮಯೋನೀಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಅದಕ್ಕೆ 2 ಮೊಟ್ಟೆ ತೊಗೊಂಡಿದ್ದೀವಿ. ಕಮ್ಮಿ ಕ್ವಾಂಟಿಟಿಲೇ ಮಾಡ್ತಾರೆ, ಅದರಿಂದ 2 ಮೊಟ್ಟೆ ಸಾಕಾಗುತ್ತೆ. ಅದಕ್ಕೆ 3 ಬೆಳ್ಳುಳ್ಳಿ ಹಾಕೊತಾ ಇದ್ದೇನೆ. ಒಂದು ಮೊಟ್ಟೆಗೆ 4 ಮೆಣಸು ಅಂತ ಅಂದ್ಕೊಂಡ್ರು. 2 ಮೊಟ್ಟೆಯಿಂದ 8 ಮೆಣಸು, 8ರಿಂದ 9 ಹಾಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅಂದರೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಸ್ವೀಟ್ನೆಸ್ಸಿಗೋಸ್ಕರ ಒಂದು ಸ್ವಲ್ಪ ಸಕ್ಕರೆ, ತುಂಬ ಅಂದರೆ ಕಮ್ಮಿ ಸಕ್ಕರೆ ಹಾಕೋಬೇಕು, ತುಂಬ ಅಂದರೆ ಜಾಸ್ತಿ ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಸಾಕು. ನಾವು ಮಯೋನೀಸಲ್ಲಿ ಮೇನ್ ಏನಪ್ಪ ಅಂದರೆ ಮೊಟ್ಟೆ ಮತ್ತು ಎಣ್ಣೆ ಮೇನ್ ಇಂಗ್ರೀಡಿಯೆಂಟ್. ಹಾಗಾಗಿ ಇವಾಗ ಫಸ್ಟ್ ಇದನ್ನ ಒಂದು 10ರಿಂದ 15 ಸೆಕೆಂಡ್ ಬ್ಲೆಂಡ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಎಣ್ಣೆ, ನಾವು ಕುಕ್ಕಿಂಗ್ ಆಯಿಲ್ನ ಬಳಸಬೇಕು. ವೆಜಿಟೇಬಲ್ ಆಯಿಲ್ ಒಂದು ಸ್ವಲ್ಪ ಹಾಕೋಬೇಕು. ಮತ್ತು ಅದೇ ಥರ ಬ್ಲೆಂಡ್ ಮಾಡ್ಕೊಬೇಕು. ಮತ್ತು ಎಣ್ಣೆ ಹಾಕೋಬೇಕು. ನೀವು ನೋಡ್ತಾ ಇದ್ದೀರಾ ಎಣ್ಣೆ ಹಾಕೋಕ್ಕೆ ಮುಂಚೆ ಹೇಗೆ ಟೆಕ್ಸ್ಚರ್ ಇದೆ ಅಂತ, ಮತ್ತು ಎಣ್ಣೆ ಹಾಕಾದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಒಂದು 3 to 4 ಟೈಮ್ಸ್ ಈ ಥರ ಪ್ರಾಸೆಸ್ನ ರಿಪೀಟ್ ಮಾಡಿದ್ದಾನೆ. ಎಣ್ಣೆ ಹಾಕೊಂಡು ರುಬ್ಬೋದು. ಈಗ ಟೆಕ್ಸ್ಚರ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಫುಲ್ ಕ್ರೀಮಿ ಟೆಕ್ಸ್ಚರಲ್ಲಿ ಸೇಮ್ ನಾವು ಹೊರಗಡೆ ಹೇಗೆ ಸಿಗುತ್ತೋ ಅದೇ ಥರ ಮನೇಲಿ ಆರಾಮಾಗಿ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ. ಬಟ್ ಇದರಲ್ಲಿ ಮೇನ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಯಾವತ್ತಿದ್ರೂ ಚಿಕ್ಕ ಜಾರಲ್ಲಿ ಮಾಡಿ. ನೀವೇನಾದರೂ ಮಾಡೋಂಗಿದ್ರೆ ಯಾವತ್ತಿದ್ರೂ ಚಿಕ್ಕ ಜಾರಲ್ಲಿ ಮಾಡಿ. ನಾನು ದೊಡ್ಡ ಜಾರಲ್ಲಿ ಮಾಡಿ ಒಂದ್ಸಲಿ ನೋಡಿದ್ದೀನಿ, ಏನೂ ವರ್ಕ್ ಆಗಲಿಲ್ಲ. ಈ ಥರ ಕ್ರೀಮಿ ಟೆಕ್ಸ್ಚರು ಬರಲಿಲ್ಲ, ಫುಲ್ ಲಿಕ್ವಿಡಾಗೇ ಇತ್ತು. ಎಷ್ಟೇ ಎಣ್ಣೆ ಹಾಕಿದ್ರು ಈ ಥರ ಬರಲೇ ಇಲ್ಲ ಕೊನೆಗೂ. ಆಮೇಲೆ ಗೊತ್ತಾಯಿತು ನನ್ನ ಮಿಸ್ಟೇಕ್ ಏನಂದರೆ ನಾನು ದೊಡ್ಡ ಜಾರಲ್ಲಿ ಹಾಕಿ ಮಾಡಿದ್ದೆ. ಹಾಗಾಗಿ ನೀವು ಯಾವತ್ತಾದರೂ ಮನೇಲಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಚಿಕ್ಕ ಜಾರಲ್ಲಿ ಹಾಕಿ ಮಾಡಿ, ಅವಾಗ ಸೇಮ್ ಇದೇ ಥರ ಬರುತ್ತೆ. ಸೊ ಈಗ ಮ್ಯಾಗಿ ಮಾಡ್ಕೊಳ್ಳೋಣ. ಮಯೋನೀಸ್ ರೆಡಿಯಾಗಿದೆ, ಮ್ಯಾಗಿ ಮಾಡ್ಕೊಳ್ಳೋಣ. ಸೊ ಇದು ಕಡಾಯಿಯಲ್ಲಿ ಮಾಡ್ತಾ ಇರೋದು. ಮಾಮೂಲಿ ಮನೇಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ನಾವು ಮಾಡೋದು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ತಕ್ಷಣ ಒಂದು ಸ್ವಲ್ಪ ಸಾಸಿವೆ, ಇನ್ನೊಂದು ಸ್ವಲ್ಪ ಹಾಕು, ಉದ್ರಿಸ್ಬೇಡ, ಒಂಚೂರು ಹಾಕು. ಸರಿ. ಸಾಸಿವೆ ಸಿಡಿಬೇಕು ಇವಾಗ. ಎಲ್ಲ ಹಾಕು ಬೇಗ. ಎಣ್ಣೆ ಹಾಕು. ಹಸಿ ಬಟಾಣಿ ಹಾಕೊಂಡು ಎಲ್ಲ ಸಿಡಿತು ಚೆನ್ನಾಗಿ. ಇನ್ನು ಈರುಳ್ಳಿ ಹಾಕು. ನನ್ನ ತಮ್ಮ ಫಸ್ಟ್ ಟೈಮ್ ಹಸಿ ಬಟಾಣಿ ಹಾಕಿ ಕುಕ್ ಮಾಡ್ತಾ ಇರೋದು ಅನ್ಸುತ್ತೆ. ನಾನು ಹೇಳೋದು ಮರ್ತೋದೆ, ಚೆನ್ನಾಗಿ ಸಿಡಿತಿಬ್ರಿಗೂ ಫುಲ್ಲು. ನೀರು ಅಂದ್ಬಿಟ್ಟು ಅಲ್ಲೇ ಇಡ್ತು.
ಈ ಕಡೆ ಒಲೆ ಮೇಲೆ ಒಂದು ಕಡೆ ಈರುಳ್ಳಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಮ್ಯಾಗಿನೂ ಬೇಯಿಸ್ಕೊಂಡ್ಬಿಡೋಣ. ಸೊ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ನಾರ್ಮಲ್ ಮ್ಯಾಗಿನೆಲ್ಲ ಹೇಗೆ ಬೇಯಿಸ್ಕೊತೀವೋ ಯಾಕೆ ಇಲ್ಲ ಇಲ್ಲ ಹಾಕೇನಾಗಲ್ಲ. ಕುದಿಯೋ ಟೈಮಲ್ಲಿ ಹಾಕಿದ್ರೆ ಆಗುತ್ತೆ. ಇದನ್ನು ಉರಿ ಜಾಸ್ತಿ ಕೊಡ್ತೀವಲ್ಲ ಸ್ವಲ್ಪ ಉಪ್ಪು, ಸ್ವಲ್ಪ ಫಸ್ಟೇ ಉಪ್ಪು ಹಾಕೊಂಡ್ರೆ ಉಪ್ಪು ಹಿಡಿಯುತ್ತೆ ಅಂತ ಅಷ್ಟೇ. ಎಣ್ಣೆ ಹಾಕೋಬೇಕಾ? ಬೇಡ ಬೇಡ ಸಾಕು. ಫುಲ್ ಡೀಪ್ ಫ್ರೈ ಆಗಲಿ, ಗೋಲ್ಡನ್ ಫ್ರೈ ಆಗಲಿ. ಜಾಸ್ತಿ ಸಿಡಿದಪ್ಪು ಓಡೋಗ್ಬಿಟ್ಟ. ನನ್ನ ಕೈಗೆ ಒಂದು 2 ಸಿಡಿತು. ಅದು ಸಡನ್ ಆಗಿ ಹಾಕಿದ್ರಲ್ಲ, ಹಸಿ ಬಟಾಣಿ ಯೂಶಲಿ ಕಾಯ್ದಿರೋ ಎಣ್ಣೆಗೆ ಹಾಕಿದ್ರೆ ಹಂಗೆ ಆಗುತ್ತೆ. ಹಾಗಾಗಿ ಎಲ್ಲ ಸಿಡಿತು. ನಮ್ಮ ಪಕ್ಕ ಬೈತಾರೆ. ಸೊ ಇಲ್ಲಿ ನಾವು ಮಾಡಿದ ತಪ್ಪೇನಪ್ಪ ಅಂದರೆ ಮ್ಯಾಗಿನ ಸ್ವಲ್ಪ ಓವರ್ ಕುಕ್ ಮಾಡಿದ್ವಿ. ತುಂಬ ಸ್ಟಿಕ್ಕಿಯಾಗಿತ್ತು. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗಾಗಿದೆ ಅಂತ. ಸೊ ಇದು ಮೇಜರ್ ನಂಬರ್ 1 ಮಿಸ್ಟೇಕ್ ಆಗಿತ್ತು, ಮ್ಯಾಗಿನ ಓವರ್ ಕುಕ್ ಮಾಡೋದು. ಇವನೇನಂತಮ್ಮ ಗೈಸ್, ಮಸಾಲ ಹಾಕಿ ಮಯೋನೀಸ್ ಹಾಕಿದ್ರೆ ಟೇಸ್ಟ್ ಬೇರೆ ಬರಲ್ಲ. ಗೊತ್ತಿಲ್ಲ ನನಗೂ. ಅದು ಚೇಂಜ್ ಆಗ್ಬೋದು. ಯಾವತ್ತೂ ಮಾಡಿಲ್ವಲ್ಲ ನಾವು. ಏನ್ಮಾ ಇವನ್ ಮಸಾಲೆ ಹಾಕ್ತಾವ. ಒಂದ್ಸಲಿ ತಿರುಗಿಸು. ಓವರ್ ಕುಕ್ ಆಗ್ಬಿಡೋದಲ್ಲ. ಇನ್ನೂ ಬಂದಿಲ್ಲ. ಸೊ ನಮ್ಮ ಮಿಸ್ಟೇಕ್ ನಂಬರ್ 2 ಏನಪ್ಪ ಅಂತಂದರೆ ಉಪ್ಪು ಹಾಕೋದೇ ಮರ್ತೋಗಿದ್ದೀವಿ ಗೈಸ್. ಉಪ್ಪೇ ಹಾಕಿಲ್ಲ. ಲಿಟ್ರಲಿ ಮ್ಯಾಗಿನ ಬಾಯ್ಲ್ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದಷ್ಟೇ. ಆಮೇಲೆ ಒಂಚೂರು ಉಪ್ಪೇ ಹಾಕಿಲ್ಲ. ಫುಲ್ ಸಪ್ಪೆ ಆಗಿತ್ತು. ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತೆ. ಅದು ಹಾಕ್ಬಿಟ್ಟು ಸ್ಟೆಡ್ ಮಾಡ್ಬೇಕಲ್ಲ. ಅದನ್ನ ಇದ್ರೊಳಗೆ ಇಡು. ಒಂದೊಂದು ಸ್ವಲ್ಪನೇ ಹಾಕು. ಸಾಕು ನೋಡೋಣ. ಫುಲ್ ಹಾಕೋತಾ ಇಲ್ಲ, ನೋಡೋಣ. ಫಸ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ. ಅದು ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್. ಅದು ನಾವು ಮೊಟ್ಟೆ ಹಾಕಿರೋದ್ರಿಂದ ನಾವು ಎಗ್ ಬುರ್ಜಿ ಮಾಡ್ಬೇಕಾದ್ರೆ ತಳ ಹಿಡಿದು ಮೊಟ್ಟೆ ಎಲ್ಲ ಉಂಡೆ ಆಗುತ್ತೆ ಗೊತ್ತಾ, ಉದ್ರಾಗ ಆಗುತ್ತಲ್ಲ, ಆ ಥರ ಆಗುತ್ತೆ. ನಾವೇನಾದರೂ ಮಯೋನೀಸ್ ಪಾಸ್ತಾ ಮಾಡಬೇಕಾದ್ರೂ ಹಿಂಗೆ ಆಗುತ್ತೆ. ಅದನ್ನು ಇದು ಮ್ಯಾಗಿಗೆ ಎಷ್ಟು ಸೂಟ್ ಆಗುತ್ತೆ ಅನ್ನೋದು ನೋ ಐಡಿಯಾ. ಅದು ಬೇರೆ ಸ್ವಲ್ಪ ಮ್ಯಾಗಿನ ಓವರ್ ಕುಕ್ ಮಾಡಿಬಿಟ್ಟೆ, ಸ್ವಲ್ಪ ಪೇಸ್ಟ್ ಥರ ಹೋಗಿದೆ. ನೋಡೋಣ ಎಂಡ್ ಆಫ್ ದಿ ಡೇ ಹೆಂಗೆ ಬರುತ್ತೆ ಅಂತ. ಪಾಸ್ತಾ ಹೋಗಿ ಎಗ್ ಬುರ್ಜಿ ಆಗೋಯ್ತಾ? ರೆಡಿ ಮಾಡಿರೋ ರೆಸಿಪಿ ಅದೇ ಹೇಳ್ಕೊಟ್ಟಿದ್ದು ನಾನೇ. ಸೊ ಏನೋ ಮಿಸ್ಟೇಕ್ ಇರೋದು ನಂದೇನೆ, ಮಾಡಿ ಪಾಪ ಅವನು. ಆಗಿದೆ. ಇವಾಗ ನನ್ನ ಫ್ರೆಂಡ್ ಗುರು ಬಂದಿದ್ದಾನೆ.
ಅವನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಹಿಂಗಿದೆ ಅಂತ ತಿನ್ಬಿಟ್ಟು ಹೇಳು. ಅದು ಮಯೋನೀಸ್ ಮ್ಯಾಗಿ ಅಂತ ತಿನ್ಬಿಟ್ಟು ಹೆಂಗಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡಬೇಕು. ಚೆನ್ನಾಗಿದೆ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅಪ್ಪು ನೀನು ಅಷ್ಟೇ ಹೆಂಗಿದೆ ಅಂತ ಹೇಳು. ನೋಡಕ್ ಮಾತ್ರ ಹಿಂಗಿದೆ, ಹಿಂಗಾಗಿದೆ. ಚೆನ್ನಾಗಿದೆಯಾ? ಏನ್ ಅನ್ಸ್ತಾ ಇದೆ ತಿಂತಾ ಇದ್ರೆ? ನಾರ್ಮಲ್ ಮ್ಯಾಗಿ ಅಂತ ಅನ್ಸ್ತಾ ಇದೆಯಾ ಅಥವಾ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಒಪಿನಿಯನ್? ಹಾ, ತಿನ್ಬೋದಾ? ಏನಾದ್ರು ಹೆಚ್ಚು ಕಮ್ಮಿ, ಸ್ವಲ್ಪ ಜಾಸ್ತಿ ಕಮ್ಮಿ ಏನಾದ್ರು? ಏನಂದೆ ಇನ್ನೊಂದ್ಸಲ ಹೇಳು. ನೋಡಿ ಫ್ರೆಂಡ್ಸ್, ಹಿಂಗಿ ನನ್ನ ಫ್ರೆಂಡ್ಸ್ ಎಲ್ಲ ಇಂಥವ್ರು. ನೋಡಿ ನೀನು ಹೇಳಪ್ಪ, ಹಿಂಗಾಗಿದೆ. ತುಟಿ ಹತ್ರ ಇದೆ, ಒರೆಸ್ಕೊ. ಚೆನ್ನಾಗಿದೆ. ಏನು ಕಮ್ಮಿ? ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಆ ಥರ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಇಲ್ಲ ಪರ್ಫೆಕ್ಟ್ ಆಗಿದೆಯಾ? ಬೇಡ ನೀ ತಿನ್ನು. ಸೊ ತಿನ್ಬೇಕಾದ್ರೆ ಇಬ್ಬರು ಏನೂ ಹೇಳಲಿಲ್ಲ. ಆದರೆ ನಾನು ಆಮೇಲೆ ತಿಂದಮೇಲೆ ಗೊತ್ತಾಗಿದ್ದು ಮ್ಯಾಗಿ ಸ್ವಲ್ಪ ಬಾಯ್ಲ್ ಆಗಿದೆ ಮತ್ತು ಉಪ್ಪು ಕಮ್ಮಿ ಆಗಿದೆ ಅಂತ. ಅದೆರಡು ಮಿಸ್ಟೇಕ್ ಆಗಿರಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ನಿಮಗೆ ಯಾರಿಗಾದ್ರೂ ಮಾಡ್ಕೋಬೇಕು ಅನಿಸಿದ್ರೆ ಪ್ರಾಪರ್ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನೀಟಾಗಿ ಮಾಡಿಕೊಂಡ್ರೆ ನಿಜ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಇದಾಗಿತ್ತು ಮಯೋನೀಸ್ ಮ್ಯಾಗಿ ಎಕ್ಸ್ಪೆರಿಮೆಂಟಲ್ ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in the next video. Bye.